ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರು ನಿಮ್ಮೆಲ್ಲರೂ ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ತುಂಬ ಜನಕ್ಕೆ ತುಂಬ ಸಮಸ್ಯೆ ಇರುತ್ತೆ. ಎಲ್ಲ ದೇವ್ರುಗಳ್ನೂ ಪೂಜೆ ಮಾಡ್ತಾಯಿದ್ದೀವಿ, ಆದರೂ ಸಹ ನಮಗೆ ಕಷ್ಟ ಅನ್ನೋದು ಬಿಡ್ತಾ ಇಲ್ಲ. ಎಷ್ಟು ದೇವ್ರ ಪೂಜೆ ಮಾಡಿದ್ರು, ಎಷ್ಟು ದೇವಸ್ಥಾನಗಳ್ಗೋದ್ರೂ ನಮ್ಮ ಕಷ್ಟ ದೂರ ಆಗ್ತಿಲ್ಲ. ಏನಕ್ಕೆ ಅಂತ ಸುಮಾರು ಜನ ಕೇಳ್ತೀರಾ. ನೋಡಿ, ರಾಯರು ಪೂಜೆ ಮಾಡೋದ್ರಿಂದ ಎಲ್ರಿಗೂ ಅಷ್ಟೇ ಕಷ್ಟ ಅನ್ನೋದು ದೂರ ಮಾಡೇ ಮಾಡ್ತಾರೆ. ರಾಯರು ನಂಬಿ ನೀವು ಪೂಜೆ ಮಾಡ್ತಾಯಿದ್ದೀರಾ ಅಂದರೆ ಖಂಡಿತ ನಿಮಗೆ ವರ ಕೊಟ್ಟೇ ಕೊಡ್ತಾರೆ. ರಾಯರು ಯಾವ ರೀತಿ ನಿಮ್ಗೆ ವರ ಕೊಡ್ತಾರೆ, ಯಾವ ರೀತಿ ನಿಮಗೆ ಕಾಣಿಸ್ಕೊತಾರೆ, ನೀವು ಪೂಜೆ ಮಾಡಿದ್ರೆ ನಿಮ್ಮ ಮನೆಯಲ್ಲೇ ಇದ್ದು ನಿಮ್ಮ ಮನಸ್ಸಲ್ಲಿ ಇದ್ದು ಯಾವ ರೀತಿ ರಾಯರು ಅನುಗ್ರಹ ಮಾಡ್ತಿರ್ತಾರೆ, ನಿಮ್ಮ ಜೊತೆಯಲ್ಲೇ ಇದ್ದು ರಾಯರು ಯಾವ ರೀತಿ ಅನುಗ್ರಹ ಮಾಡ್ತಾರೆ. ನೀವು ಮಾಡೋ ಕೆಲಸದಲ್ಲಾಗಿರ್ಬೋದು, ಇನ್ನೊಂದು ಮತ್ತೊಂದು ಏನರಲ್ಲೇ ಆಗಿರ್ಬೋದು, ಮನೆಯಲ್ಲಿ ಸಮಸ್ಯೆ ಆಗಿರ್ಬೋದು, ಕಷ್ಟ ನಷ್ಟ, ದುಡ್ಡಿನ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಏನೇ ಒಂದು ಸಮಸ್ಯೆ ಇರಲಿ ಅದಕ್ಕೆಲ್ಲ ರಾಯರು ಸೂಚನೆ ಅನ್ನೋದು ಕೊಟ್ಟೇ ಕೊಡ್ತಾರೆ. ಯಾವ ರೀತಿ ಸೂಚನೆ ಕೊಡ್ತಾರೆ ರಾಯರು ಅಂತಂದರೆ, ನೀವು ಪೂಜೆ ಮಾಡಬೇಕಾದ್ರೆ ನಿಮಗೆ ಕೆಲವೊಂದು ಸೂಚನೆ ಅನ್ನೋದು ಕೊಡ್ತಾರೆ ರಾಯರು. ನೀವು ರಾಯರು ಸ್ತೋತ್ರ ಹೇಳ್ಬೇಕಾದ್ರೂ ಅಷ್ಟೇ ರಾಯರು ಸೂಚನೆ ಅನ್ನೋದು ಕೊಡ್ತಾರೆ. ನಿಮಗೆ ಹಾಕ್ಲಿಕ್ಕೆ ಬರೋದಾಗಿರ್ಬೋದು, ಇಲ್ಲ ಪೂಜೆ ಮಾಡಬೇಕಾದ್ರೆ ನಿಮಗೆ ಗೊತ್ತಿಲ್ಲದಿರೋ ಹಾಗೆ ಕಣ್ಣಲ್ಲಿ ನೀರು ಬರೋದಾಗಿರ್ಬೋದು, ಇಲ್ಲ ನಿಮ್ಮ ಮನೆ ಮುಂದೆ ಪೂಜೆ ಮಾಡಬೇಕಾದ್ರೆ, ಇಲ್ಲ ಬೇರೆ ಯಾವ ಟೈಮಲ್ಲಾರ ಆಗಿರಲಿ ಹಸು ಬರೋ ಅಂಥದ್ದು, ಇಲ್ಲ ಯಾರಾದರೂ ಮನೆ ಬಾಗಿಲಿಗೆ ಬರೋ ಅಂಥದ್ದು, ನಿಮ್ಮ ಮನೆಯಲ್ಲಿ ಏನಾದರೂ ಕೇಳಿಕೊಂಡು ಯಾರಾದರೂ ಬರೋ ಅಂಥದ್ದು, ಈ ಥರ ಎಲ್ಲ ಒಂದು ಸೂಚನೆ ಆಗ್ತಿದೆ ಅಂದರೆ ರಾಯರು ಇದ್ದಾರೆ ಅಂತ ಅರ್ಥ. ಎಲ್ಲ ಕಂಚಿನಲ್ಲಿ ಬರ್ತಾರೆ ರಾಯರು, ಹೂವು ಪ್ರಸಾದದಲ್ಲಿ ಬರ್ತಾರೆ. ನೀವೀಗ ಎಲ್ಲೋ ಹೊರಟಿರ್ತೀರ, ಎಲ್ಲೋ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಿರ್ತೀರ, ಆವಾಗ ರಾಯರು ಸೂಚನೆ ಕೊಡ್ತಾರೆ. ಯಾರ ಬಾಯಲ್ಲಾದರೂ ಸಹ ಹೇಳಿಸ್ತಾರೆ, ನೀನು ಹೋಗಬೇಕು, ಹೋದರೆ ಈ ಕೆಲಸ ಆಗುತ್ತೆ, ಇಲ್ಲ ಹೋಗಬೇಡ ಅಂತ ಸೂಚನೆ ಅನ್ನೋದು ಕೊಡ್ತಾರೆ. ರಾಯರು ನಿಮ್ಮ ಮನೆಯಲ್ಲಿ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ನೀವು ಒಳ್ಳೆ ಕೆಲಸ ಮಾಡು ಅಂತ ಸೂಚನೆ ಕೊಡ್ತಾರೆ. ಆ ಕೆಲಸ ಮಾಡೋದ್ರಿಂದ ನಿನ್ಗೆ ಒಳ್ಳೇದಾಗೋದಿಲ್ಲ, ನೀನು ಮಾಡಬೇಡ ಅಂತಲೂ ಸಹ ಸೂಚನೆ ಅನ್ನೋದು ಕೊಡ್ತಾರೆ. ಯಾವ್ಯಾವ ರೀತಿ ಸೂಚನೆ ಕೊಡ್ತಾರೆ ಅಂದರೆ, ನೀವೀಗೇನೋ ಒಂದು ಕೆಲಸ ಮಾಡ್ತಾ ಇರ್ತೀರ, ಅದರಿಂದ ಒಳ್ಳೇದಾಗುತ್ತೆ ಅನ್ನೋದಾಯಿತು ಅಂದರೆ, ಸರಿ ಮಾಡಪ್ಪ, ನಿನ್ಗೆ ಒಳ್ಳೇದಾಗಲಿ ಮಾಡು, ನೀನು ಮಾಡ್ತಾರೋ ಕೆಲಸ ಸರಿ ಇದೆ ಮಾಡು ಅಂತ ಯಾರಾದರೂ ಹೇಳ್ತಾರೆ. ಇಲ್ಲ ಕೆಲಸ ಮಾಡೋದ್ರಿಂದ ನಿನ್ಗೆ ಒಳ್ಳೇದಾಗೋದಿಲ್ಲ, ನೀನು ತುಂಬ ಲಾಸ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಅದು ಅಷ್ಟೇ ಯಾರಾದರೂ ಹೇಳ್ತಾರೆ. ನಿಮ್ಮ ಮನೆಯಲ್ಲಾಗಿರ್ಬೋದು, ಇಲ್ಲ ಹೊರಗಡೆ ಜನ ಆಗಿರ್ಬೋದು, ಬೇರೆ ಯಾರಾದರೂ ಅವ್ರ ಬಾಯಲ್ಲಿ ರಾಯರು ಹೇಳಿಸ್ತಾರೆ, ನೀನು ಈ ಕೆಲಸ ಮಾಡಬೇಡ, ಮಾಡಿದ್ರೆ ನಿನ್ಗೆ ಒಳ್ಳೇದಾಗೋದಿಲ್ಲ, ಇದು ನಿನಗೆ ಸ್ಟಾಪ್ ಮಾಡಿಬಿಡು ಅಂತ ರಾಯರು ಹೇಳಿಸ್ತಾರೆ. ಏಕೆಂತಂದರೆ ನೀವು ರಾಯರು ನಂಬಿದ್ದೀರಾ ಅಂತಂದರೆ, ಎಲ್ಲ ಭಾರನ್ನು ರಾಯರ ಮೇಲೆ ಹಾಕಿದ್ದೀರಾ ಅಂತಂದರೆ, ನೀವು ಒಳ್ಳೆ ಕೆಲಸ ಮಾಡೋಕ್ಕೋಗಲಿ, ಇಲ್ಲ ನಿಮ್ಗೆ ಗೊತ್ತಿಲ್ದಿರ ಏನಾದರೂ ಒಂದು ಕೆಟ್ಟ ಕೆಲಸ ಮಾಡೋಕ್ಕೋಗಲಿ, ಆವಾಗಲೂ ಸಹ ರಾಯರು ನಿಮ್ಮ ಜೊತೆಗೆ ಇದ್ಕೊಂಡು ನಿಮ್ಮನ್ನು ತಿದ್ದುತ್ತಾ ಇರ್ತಾರೆ. 24 ಗಂಟೆ ರಾಯರು ನಿಮ್ಮ ಜೊತೆಯಲ್ಲೇ ಇರ್ತಾರೆ. ಈ ಒಳ್ಳೆ ದಾರಿಗೆ ಹೋಗು, ಈ ಒಳ್ಳೆ ದಾರಿಗೆ ಹೋದರೆ ನಿಂಗೆ ಒಳ್ಳೇದಾಗುತ್ತೆ, ಇಲ್ಲ ಈ ದಾರಿಗೆ ಹೋದರೆ ನೀನು ಕೆಡುಕಾಗುತ್ತೆ ಅಂತ ರಾಯರು ಹೇಳಿಸ್ತಾರೆ. ನೀವು ಈ ಥರ ಏನಾದರೂ ಕೆಲಸ ಮಾಡಬೇಕಾದ್ರೆ ಯಾರ ಬಾಯಲ್ಲಾದರೂ ಸಹ ಹೇಳಿಸ್ತಾರೆ. ಈಗ ನೀವು ಹೊರಗಡೆ ಹೋಗ್ತಾ ಇರ್ತೀರ, ಹೇಳ್ತಾರೆ ಯಾರಾದರೂ, ಒಳ್ಳೇದಾಗೋದಾಯಿತು ಅಂತಂದರೆ ರಾಯರ ಆಶೀರ್ವಾದ ಮಾಡ್ತಾರೆ. ಇಲ್ಲ ಅಂತಂದರೆ ಯಾರ ಬಾಯಲ್ಲಾದರೂ ಹೇಳಿಸ್ತಾರೆ, ನೀನು ಹೋಗಬೇಡ, ಹೋದರೆ ತುಂಬ ಕೆಟ್ಟದಾಗುತ್ತೆ ಅಂತಲೂ ಸಹ ಹೇಳಿಸ್ತಾರೆ. ಆವಾಗ ಅವ್ರ ಮಾತು ಮೀರಿ ನೀವು ಹೋಗೋದಕ್ಕೆ ಹೋಗಬಾರ್ದು. ಈಗ ಒಬ್ಬರು ಹೇಳ್ತಾರೆ ಅಂತಂದರೆ ಅದನ್ನು ಅವ್ರು ಹೇಳೋದಿಲ್ಲ, ರಾಯರೇ ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಹೇಳಿಸ್ತಾರೆ. ನೀನೀಗ ಹೋಗಬೇಡಪ್ಪ, ಇವತ್ತು ಬಿಟ್ಬಿಡು, ನಾಳೆ ಹೋಗು, ಯಾಕೋ ಅಪಶಕುನ ಆಗ್ತಿದೆ, ನನಗೆ ಯಾಕೋ ಮನಸ್ಸಿಗೆ ಸಮಾಧಾನ ಇಲ್ಲ, ನನ್ನ ಮನಸ್ಸು ತಳವಳ ಅನ್ನಿಸ್ತಿದೆ, ಮನಸ್ಸಲ್ಲಿ ಈ ಥರ ಕಸಿ ಬಿಸಿ ಅಂತ ಬರ್ತಿದೆ ಅಂತಂದರೆ, ಆ ಟೈಮಲ್ಲಿ ಏನೊಂದು ಕೆಲಸ ಮಾಡೋದಕ್ಕೆ ಹೋಗ್ಬೇಡ ಅಂತ ಮನೆಯಲ್ಲಿ ತಂದೆ ತಾಯಿ ಆಗಿರ್ಬೋದು, ಇಲ್ಲ ಹೆಂಡ್ತಿ ಮಕ್ಕಳಾಗಿರ್ಬೋದು, ಇಲ್ಲ ಅಣ್ಣ ತಮ್ಮದಿರಾಗಿರ್ಬೋದು, ಯಾರಾದರೂ ಅಷ್ಟೇ ಹೇಳ್ತಾರೆ. ನೀವೀಗ ಒಂದು ಕೆಲಸ ಮಾಡೋಕ್ಕೆ ಹೋಗ್ತಾಯಿದ್ದೀರಾ ಅಂತಂದರೆ ಅದು ಒಳ್ಳೇದಾಗೋದಿಲ್ಲ ಅಂತಂದರೆ ಮನಸ್ಸಿನಲ್ಲಿ ಕಸಿ ಬಿಸಿ ಆಗುತ್ತೆ, ಮನಸ್ಸೆಲ್ಲ ಒಂಥರ ತಳ್ಳಮಳ್ಳ ಅನಿಸುತ್ತೆ. ಆ ಕೆಲಸ ಮಾಡೋಕ್ಕೆ ಹೋಗ್ತಿದ್ರು ಸಹ ನಿಮ್ಮ ಮನಸ್ಸಲ್ಲಿ ಆ ಥರ ಅನಿಸುತ್ತೆ. ಆ ಥರ ಅನ್ನಿಸ್ತಿದೆ ಅಂತಂದರೆ ರಾಯರೇ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಹೇಳಿಸ್ತಾ ಇದ್ದಾರೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಆ ಕೆಲಸನ ಅಲ್ಲಿಗೆ ಬಿಟ್ಬಿಡಿ. ಅವತ್ತೇನಾದರೂ ಎಲ್ಲಾದರೂ ಹೋಗೋದಕ್ಕೆ ಹೊರಟಿರ್ತೀರ, ಅವತ್ತು ಸ್ಟಾಪ್ ಮಾಡಿಬಿಡಿ. ಮಾರನೇ ದಿವಸ ಹೋಗಿ ಎಂಥ ಕೆಲಸನೇ ಆಗಿರಲಿ, ಏಕೆಂತಂದರೆ ರಾಯರು ಸೂಚನೆ ಕೊಟ್ಟಿನೂ ಅವ್ರ ಮಾತು ಮೀರಿ ನೀವು ಹೊರಗಡೆ ಹೋದ್ರಿ ಅಂತಂದರೆ ಏನಾದರೂ ಒಂದು ಗಂಡಾಂತರ ಕಾಯುತ್ತೆ, ಏನಾದರೂ ಒಂದು ಸಮಸ್ಯೆ ಬರುತ್ತೆ, ಇಲ್ಲ ಒಂದು ಆಕ್ಸಿಡೆಂಟ್ ಆಗೋದು,
ಇಲ್ಲ ಒಂದು ದುಡ್ಡಿನ ಸಮಸ್ಯೆಗೆ ಹೋಗ್ತಿರ್ತೀರ, ಅದು ಕೊಡ್ದಿರ ಇರೋದಾಗಿರ್ಬೋದು, ಇಲ್ಲ ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇರ್ತೀರ, ಒಂದು ಬ್ಯಾಂಕ್ ಕೆಲಸಕ್ಕೋ ಏನಕ್ಕೋ, ಅದು ಆಗದಿರೋ ಇರೋದು, ಈ ಥರ ಎಲ್ಲ ನಿಮಗೆ ನಿರಾಸೆ ಅನ್ನೋದಾಗುತ್ತೆ. ಅದಕ್ಕೆ ರಾಯರು ನಿಮಗೆ ಸೂಚನೆ ಅನ್ನೋದು ಕೊಡ್ತಾರೆ. ರಾಯರು ಮಾತು ಮೀರಿ ನಾವು ಹೋಗ್ತು ಅಂತಂದರೆ ಖಂಡಿತ ಅದು ಯಾವುದಷ್ಟೇ ಒಳ್ಳೆಯದಾಗೋದಿಲ್ಲ. ನಾವು ಒಳ್ಳೇದಾಗುತ್ತೆ ಅನ್ನೋದಾಯಿತು ಅಂತಂದರೆ ರಾಯರು ಆಶೀರ್ವಾದ ಮಾಡ್ತಾರೆ. ಸಾಕಷ್ಟು ಜನ ಬಾಯಲ್ಲಿ ಹೇಳಿಸ್ತಾರೆ, ನೀನು ಹೋಗಪ್ಪ, ದೇವ್ರು ಒಳ್ಳೇದು ಮಾಡಲಿ, ನೀನು ಮಾಡ್ತಾರೋ ಕೆಲಸ ಸರಿ ಇದೆ, ಹೋಗು, ನಿನ್ಗೆ ಒಳ್ಳೇದಾಗಲಿ, ಅಲ್ಲಿ ಯಾವುದೇ ಒಂದು ಗಂಡಾಂತರ, ಅಡ್ಡಿ, ಆತಂಕ, ತೊಂದರೆ ಯಾವುದು ಬರ್ದಿರೋ ಹಾಗೆ ದೇವ್ರು ನಿನ್ನ ಕಾಪಾಡಲಿ, ಹೋಗು ಅಂತ ಕಳಿಸ್ತಾರಲ್ಲ, ಆವಾಗ ರಾಯರು ಅವ್ರ ಮನಸ್ಸಿನಲ್ಲಿ ಇದ್ಕೊಂಡು ಹೇಳ್ಸೋಂಥ ಮಾತುಗಳಿದು. ಆವಾಗ ನೀವು ಹಿಂದೆ ಮುಂದೆ ಏನೂ ನೋಡೋದಕ್ಕೆ ಹೋಗಬೇಡಿ, ಧಾರಾಳವಾಗಿ ಹೊರಟುಬಿಡಿ. ಆವಾಗ ನೀವು ಹೋಗಿದ್ದ ಕೆಲಸನೂ ಅಷ್ಟೇ ಸುಸೂತ್ರವಾಗಿ ಸಲೀಸಾಗಿ ಆಗುತ್ತೆ. ನೀವು ಪರೀಕ್ಷೆ ಮಾಡಿ, ಈ ಥರ ನೀವೆಲ್ಲಾದರೂ ಹೋಗಬೇಕು ಅಂದರೆ, ಎಲ್ಲ ಒಳ್ಳೆಯ ಕೆಲಸ ಮಾಡಬೇಕು ಅಂತಂದರೆ ಈ ಥರ ರಾಯರಲ್ಲಿ ಪರೀಕ್ಷೆ ಒಡ್ಡಿ. ನೀವು ಪರೀಕ್ಷೆ ಒಡ್ಬಿಟ್ಟು ನೀವು ಆ ಕೆಲಸಕ್ಕೆ ಹೋಗಿ, ರಾಯರು ಸೂಚನೆ ಕೊಟ್ಟೇ ಕೊಡ್ತಾರೆ. ಯಾಕೆಂತಂದರೆ ರಾಯರನ್ನ ನಂಬಿದಂಥ ನಮ್ಗಳಿಗೆ ಯಾವತ್ತೂ ಅಷ್ಟೇ ಕೈ ಬಿಡೋದಿಲ್ಲ. ರಾಯರು ನಾವು ನಂಬಿದ್ದೀವಿ, ಎಷ್ಟು ಪೂಜೆ ಮಾಡ್ತಾಯಿದ್ದೀವಿ ಅಂತಂದರೆ ನಮ್ಗೆ ಒಳ್ಳೆಯದ್ರಲ್ಲೂ ಸಹ ಕೆಟ್ಟದಾಗೋದ್ರಲ್ಲೂ ಸಹ ಸೂಚನೆ ಅನ್ನೋದು ಕೊಡ್ತಾರೆ. ಆ ಸೂಚನೆನ ನಾವು ಅರಿತ್ಕೊಂಡು ಅರ್ಥ ಮಾಡಿಕೊಂಡು ಆ ಕೆಲಸ ಮಾಡಬೇಕು. ಇಲ್ಲ ಅಂತಂದರೆ ಆ ಕೆಲಸನ ಅವತ್ತಿಗೆ ಬಿಟ್ಬಿಡಬೇಕು. ಈಗ ರಾಯರು ಪೂಜೆ ಮಾಡಬೇಕಾದ್ರೆ ಕೆಲವು ಸೂಚನೆ ಕೊಡ್ತಾರೆ ಅಂತಂದಲ್ವ, ಯಾವ್ಯಾವ ರೀತಿ ಅಂತಂದರೆ, ನೀವು ಪೂಜೆ ಮಾಡಬೇಕಾದ್ರೆ ನಿಮ್ಮ ಕಣ್ಣಲ್ಲಿ ತಾನಾಗ್ತಾನೆ ನೀರು ಬರೋ ಅಂಥದ್ದು. ನಿಮ್ಗೆ ಗೊತ್ತಿರೋದೇ ಇಲ್ಲ, ನಿಮ್ಮ ಮನಸ್ಸಲ್ಲಿ ನೋವಿರೋದಿಲ್ಲ, ನಿಮ್ಮ ಮನೆಯಲ್ಲಿ ಯಾವ ಪರಿಸ್ಥಿತಿನೂ ಇರೋದಿಲ್ಲ, ನೀವು ಚೆನ್ನಾಗೇ ಇರ್ತೀರ, ನಿಮ್ಮ ಮನೆಯಲ್ಲೂ ಪರಿಸ್ಥಿತಿ ಚೆನ್ನಾಗೇ ಇರುತ್ತೆ. ಆದರೂ ಸಹ ರಾಯರ ಪೂಜೆ ಮಾಡಬೇಕಾದ್ರೆ ನಿಮ್ಮ ಕಣ್ಣಲ್ಲಿ ತಾನಾಗ್ತಾನೆ ನೀರು ಹರಿದೋಗ್ತಾ ಇರುತ್ತೆ. ಮತ್ತು ರಾಯರು ಸ್ತೋತ್ರ ಹೇಳ್ಬೇಕಾದ್ರೆ, ರಾಯರು ಮಂತ್ರ ಹೇಳ್ಬೇಕಾದ್ರೆ ನಿಮಗೆ ಹಾಕ್ಲಿಕ್ಕೆ ಬರೋ ಅಂಥದ್ದು. ಈ ಥರ ಬಂದರೆ ರಾಯರು ನಿಮ್ಮ ಜೊತೆಗಿದ್ದಾರೆ ಅಂತ. ಮತ್ತು ನೀವು ಪೂಜೆ ಮಾಡಬೇಕಾದ್ರೆ ಯಾರಾದರೂ ನಿಮ್ಮ ಮನೆ ಹತ್ರ ಬಂದರೆ, ಏನಾದರೂ ಕೇಳ್ಕೊಂಡು ಬಂದರೆ, ಯಾರಾದರೂ ಆಗಿರಲಿ, ಅಕ್ಕಪಕ್ಕದವ್ರಾಗಿರಲಿ, ಇಲ್ಲ ಸಂಬಂಧದವ್ರಾಗಿರಲಿ, ಇಲ್ಲ ಭಿಕ್ಷುಕರಾಗಿರಲಿ, ಯಾರೇ ಆಗಿರಲಿ, ಇಲ್ಲ ಒಂದು ಹಸು ರೂಪದಲ್ಲಿ ಬರ್ತಾರೆ ರಾಯರು, ಇಲ್ಲ ಒಂದು ಶ್ವಾನದ ರೂಪದಲ್ಲಿ ಬರ್ತಾರೆ. ಶ್ವಾನ ಅಂತಂದರೆ ನಾಯಿ ರೂಪದಲ್ಲೂ ಸಹ ಬರ್ತಾರೆ. ಬಂದಾಗ ಅವ್ರನ್ನ ಹಾಗೆ ಕಳ್ಸೋದಕ್ಕೆ ಹೋಗಬೇಡಿ. ಹಸು ಬಂದರೆ ಒಂದು ಬಾಳೆಹಣ್ಣು ಕೊಡಿ, ಇಲ್ಲ ಅಂತಂದರೆ ಸ್ವಲ್ಪ ಅಕ್ಕಿ ಬೆಲ್ಲ ಮಿಕ್ಸ್ ಮಾಡಿಬಿಟ್ಟು ನಿಮ್ಮ ಕೈಯಲ್ಲಿ ತಿನ್ನಿಸಿ ನೀವು. ಇಲ್ಲ ಒಂದು ಶ್ವಾನ ಬತ್ತು ಅಂತಂದರೆ ಅದಕ್ಕೆ ಸ್ವಲ್ಪ ಅನ್ನ ಹಾಕಿ, ಏನಾದರೂ ಸ್ವಲ್ಪ ಅದಕ್ಕೆ ಊಟ ಹಾಕ್ಬಿಟ್ಟು ಕಳಿಸಿ. ಇಲ್ಲ ಮನೆ ಹತ್ರ ಯಾರಾದರೂ ಏನಾದರೂ ಕೇಳ್ಕೊಂಡು ಬಂದರು ಅಂದರೆ ಅವ್ರನ್ನ ಹಾಗೆ ಕಳ್ಸೋದಕ್ಕೆ ಹೋಗಬೇಡಿ. ಅವ್ರಿಗೆ ಸ್ವಲ್ಪ ಏನಾದರೂ ಕೊಟ್ಟು ಕಳಿಸಿ. ಇಲ್ಲ ಒಂದು ಹಣ್ಣು ಕೊಡಿ, ಇಲ್ಲಾಂದರೆ ಮನೆಗೆ ಕರ್ಕೊಂಬಂದು ಕೂರಿಸ್ಬಿಟ್ಟು ಒಂದು ಕಾಫಿ ಟೀ ಮಾಡೋದು, ಇಲ್ಲ ಒಂದು ಹಾಲು ಕೊಡೋದು, ಇಲ್ಲ ಒಂದು ತಿಂಡಿ ಕೊಡೋದು, ಏನಾದರೂ ಒಂದು ಮಾಡಿ ಕಳಿಸಿ. ಬಂದವ್ರನ್ನ ಹಾಗೆ ಕಳ್ಸೋದಕ್ಕೆ ಹೋಗಬೇಡಿ. ಏಕೆ ಅಂತಂದರೆ ರಾಯರು ಅವ್ರ ರೂಪದಲ್ಲಿ ಬಂದಿರ್ತಾರೆ. ರಾಯರು ಯಾವ್ಯಾವ ರೀತಿಯಲ್ಲಿ ಬರ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಭಿಕ್ಷುಕರು ರೂಪದಲ್ಲಿ ಸಹ ಬರ್ತಾರೆ, ಹಸು ರೂಪದಲ್ಲಿ ಬರ್ತಾರೆ, ಶ್ವಾನದ ರೂಪದಲ್ಲಿ ಬರ್ತಾರೆ, ಇಲ್ಲ ಒಬ್ಬ ಮನುಷ್ಯನ ರೂಪದಲ್ಲಿ ಬರ್ತಾರೆ. ಈ ಥರ ರಾಯರು ಹಲವಾರು ರೂಪದಲ್ಲಿ ಬರ್ತಾರೆ. ಏಕೆ ಅಂತಂದರೆ ಇವರು ಕೊಡ್ತಾರಾ, ಇವ್ರ ಮನಸ್ಸಿನಲ್ಲಿ ಏನಿದೆ, ಒಬ್ರಿಗೆ ಕೊಡೋ ಅಂಥವ್ರ ಇವರು, ಇಲ್ಲ ಕೊಡದೇರ ಸುಮ್ಮನೆ ಇವರು ಮೇಲ್ಮೇಲೆ ಈಗ ಏನು ಕೊಡ್ದಿರೋರು ಬರೀ ಬಾಯಿ ಮಾತಿನಲ್ಲೇ ಹೇಳ್ತಾ ಇರ್ತಾರೆ, ನಾನು ಆಗ ದಾನ ಮಾಡ್ತೀನಿ, ಈಗ ದಾನ ಮಾಡ್ತೀನಿ, ಬಂದವನ್ನ ಹಾಗೆ ಕಳಿಸೋದಿಲ್ಲ ಅಂತ ಸುಮಾರು ಜನ ಹೇಳ್ತಾರಲ್ಲ. ಅದಕ್ಕೋಸ್ಕರ ರಾಯರು ಬರ್ತಾರೆ, ಪರೀಕ್ಷೆ ಮಾಡ್ತಾರೆ. ಇವರು ಕೊಡ್ತಾರಾ ಕೊಡೋದಿಲ್ವಾ ಅಂತಲೂ ಸಹ ಪರೀಕ್ಷೆ ಮಾಡ್ತಾರೆ. ಆ ಥರ ಯಾರಾದರೂ ಬಂದರು ಅಂತಂದರೆ ಹಾಗೆ ಕಳ್ಸೋದಕ್ಕೆ ಹೋಗಬೇಡಿ. ಅವ್ರಿಗೇನಾದರೂ ಸ್ವಲ್ಪ ಕೊಟ್ಬಿಟ್ಟು ನಂತರ ಕಳಿಸಿ. ನೀವು ರಾಯರು ನಿಮ್ಮ ಜೊತೆಗೆ ಇದ್ಕೊಂಡು ನಿಮ್ಗಳನ್ನ ಪರೀಕ್ಷೆ ಮಾಡ್ತಿರ್ತಾರೆ. ರಾಯರು ನಾವು ಪೂಜೆ ಮಾಡ್ತಾಯಿದ್ದೀವಿ ಅಂತಂದರೆ ರಾಯರು ನಮಗೆ ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆ ಮಾಡಿನೇ ನಮ್ಗೆ ಅನುಗ್ರಹ ಮಾಡೋ ಅಂಥದ್ದು. ರಾಯರು ನಮ್ಮ ಜೊತೇಲಿ ಇದ್ಕೊಂಡು ನಮಗೆ ಕೊಡೋಂಥ ಸೂಚನೆಗಳು. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ಲರೂ ಚೆನ್ನಾಗಿಟ್ಟಿರಲಿ.